ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು 3D ಆ್ಯನಿಮೇಷನ್ ವಿಡಿಯೋ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ವಿಡಿಯೋ. ಈ ಥರ ವಿಡಿಯೋನ ಮಾಡ್ಕೋಬೇಕಂತಂದರೆ ನಿಮಗೆ ಎಲೈಟ್ ಮೋಷನ್ ಆ್ಯಪ್ ಅಪ್ಲಿಕೇಶನ್ ಬೇಕಾಗುತ್ತೆ. ಆ ಆ್ಯಪ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಈಸಿಯಾಗಿ ನೋಡ್ಕೊಂಡ್ಬಿಟ್ಟು ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಾನು ಪ್ರಾಜೆಕ್ಟ್ ಕೊಟ್ಟಿರ್ತೀನಲ್ಲ, ಆ ಪ್ರಾಜೆಕ್ಟನ್ನು ನಿಮ್ಮ ಎಲೈಟ್ ಮೋಷನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಈಗ ನಾವು ಮಾಡಿರೋ ವಿಡಿಯೋನ 5 ಮಿನಿಟ್ಸ್ ಡೆಮೋ ಮುಖಾಂತರ ನೋಡ್ಕೊಂಡು ಬರೋಣ ಬನ್ನಿ. ನಾಚಾತಿ 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 ನೀನು ನೋಡ ಹೊಳೆಯುವ ವಜ್ರ, ನೋಡ ಹೊಳೆಯುವ ವಜ್ರ ಬರಣ. ಈಗ ಪ್ರಿವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ನಾನು ಕೊಟ್ಟಿರೋ ಎಲೈಟ್ ಮೋಷನ್ ಪ್ರಾಜೆಕ್ಟ್ ಇರುತ್ತಲ್ಲ, ಫುಲ್ ಪ್ರಾಜೆಕ್ಟು, ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನೀವು ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಬಂದಿರುತ್ತೆ. ಜಸ್ಟ್ ಏನಲ್ಲಿ ಇಲ್ಲಿ ಫೋಟೋ ಮಾತ್ರ ರೀಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ. ಈ ಇಲ್ಲಿ 3D ಆ್ಯನಿಮೇಷನ್ ಆನಲ್ಲಿ ಇಟ್ಕೋಬೇಕು. ನೀವು ಆನಲ್ಲಿ ಇಟ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಬಂದಿರುತ್ತೆ. ಜಸ್ಟ್ ಏನಿಲ್ಲ, ಇಲ್ಲಿ ಫೋಟೋ ಮಾತ್ರ ರೀಪ್ಲೇಸ್ ಮಾಡ್ಕೋಬೇಕು. ಫೋಟೋ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರೋ ಫೋಟೋನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ. ನಾನು ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಬಟನ್ ಮೇಲೆ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಫೋಟೋನು ಸೇಮ್ ಪ್ರಾಸೆಸ್ ಆಗಿ ಮತ್ತು ಮುಂದೆ ಸ್ವೈಪ್ ಮಾಡಿಕೊಂಡು ಸೆಕೆಂಡ್ನೇ ಫೋಟೋ ಕೂಡ ಸೇಮ್ ಪ್ರಾಸೆಸ್. ನೀವು ಜಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಸ್ಟಾರ್ ಮೇಲೆ ಈಗ ಇನ್ನೊಂದು ಫೋಟೋ ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಈ ಥರ ಕ್ಲಿಕ್ ಮಾಡಿಕೊಂಡು ಒಂದು ಸಾರಿ ಫೋಟೋನ ಈ ಥರ ದೊಡ್ಡದಾಗಿ ಅಂದ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ನಿಮಗೆ. ಈ ಥರ ಅಂದ್ಕೊಂಡು ಎಲ್ಲ ಫೋಟೋನ ಇದೇ ಥರ ಮಾಡ್ಕೊಂಡ ನಂತರ ವೀಡಿಯೋ ಸೇವ್ ಮಾಡ್ಕೋಬೇಕಲ್ಲ, ಈ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ವೀಡಿಯೋ ಸೇವ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ನಾವು ಖಂಡಿತವಾಗಲೂ ಮಾಡಿಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.